ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಆಲ್ರೆಡಿ ನಮ್ಮ ವಾಸ್ತು ಕ್ಲಾಸ್ ಶುರು ಆಗಿದೆ, ಅದ್ಭುತವಾಗಿ ನಡೀತಾ ಇದೆ ಅಂತೆಲ್ಲ ಒಪಿನಿಯನ್ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಆಗಸ್ಟ್ 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. 103ನೇ ಬ್ಯಾಚ್ 103 15 ದಿವಸದ ಜ್ಯೋತಿಷ್ಯ ತರಗತಿ. ಕೆಲವರೆಲ್ಲ ಹೊಸದಾಗಿ ನೋಡ್ತಾ ಇರ್ತಾರೆ ನಮ್ಮ ಪ್ರೋಗ್ರಾಮು. ಅವ್ರಿಗೆಲ್ಲ ಒಂದು ವಿಶೇಷ ವಿಚಾರ ಏನು ಅಂತಂದ್ರೆ, ಕೇವಲ 15 ದಿವಸಗಳಲ್ಲಿ ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ. ಪ್ರತಿ ದಿವಸ ಬೆಳಿಗ್ಗೆ 11ರಿಂದ 1 ಇರುತ್ತೆ, ಹಾಗೆ ಸಂಜೆ 7ರಿಂದ 9 ಗಂಟೆವರೆಗೂ ಇರುತ್ತೆ. 15 ದಿವಸದಲ್ಲಿ ಕಂಪ್ಲೀಟ್ ಅಸ್ಟ್ರಾಲಜಿ ವಿತ್ ಪ್ರೆಡಿಕ್ಷನ್, ಬರ್ತಕ್ಕಂಥ ತೊಂದರೆಗಳು ಎಲ್ಲ ಪ್ರತಿಯೊಂದು ನೋಡ್ಬೋದು. ಕರೆ ತಗೊಳ್ಳೋಣ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಈಶ್ವರ್ ಅಂತ, ಗೋಕಾಕಿಂದ ಫೋನ್ ಮಾಡೀನಿ. ಏನ್ ಕೇಳ್ಬೇಕು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಸರ್. ನಿಮ್ ಬಗ್ಗೆ ಏನ್ ವಿಚಾರ ಕೇಳ್ಬೇಕು? ಬೇಗ ಹೇಳಿ ಸರ್. ನನ್ ಬ್ಯಾಂಕಿನ ಎಕ್ಸಾಮ್ ಬರಿತಾ ಇದ್ದೇನೆ ಗೌರ್ಮೆಂಟ್. ಓಕೆ, ಆಗತ್ತಾ ಇಲ್ಲ ಅಂತ ಕೇಳ. ಸರಿ, ಓಕೆ. ಒಂದು ಡಿಸ್ಪ್ಲೇ ಮಾಡಿ ಸರ್ ಇದು. ಓಕೆ, 1 ನಿಮಿಷ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 to 240 ಒಂದು ನಂಬರ್ ಹೇಳಿ. This call is now being recorded. ಹೇಳಿ. 51 ಗುರುಜಿ. ಜನರಲಿ ಜಾಬ್ ವಿಚಾರಕ್ಕೆ ನಾವು ನೋಡ್ಬೇಕಾದ್ರೆ ನಾವು ಆ ಯೋಗ ಇದೆಯಾ ಅಂತ ಫಸ್ಟ್ ನೋಡ್ತೀವಿ. 6ನೇ ಮನೆ ರಾಹು, 10ನೇ ಮನೆ ಶುಕ್ರನ ಕಾಂಬಿನೇಷನ್ ಅಲ್ಲಿ ಬಂದಿದೆ. 10ನೇ ಮನೆ ನಮಗೆ ಸೂಕ್ಷ್ಮವಾಗಿ ಹೇಳ್ಕೊಡುತ್ತೆ ಹೇಗಿದೆ ಅಂತ. ಇಲ್ಲಿ ಸೂಕ್ಷ್ಮವಾಗಿ ನಾವು ನೋಡಿದಾಗ 10ನೇ ಮನೆ ಬಂದಷ್ಟು ನಮ್ಗೆ ಒಳ್ಳೇದು. 9ನೇ ಮನೆ ಬಂದಾಗ ಬಹಳಷ್ಟು ಕಷ್ಟದಿಂದ ಟ್ರೈ ಮಾಡಬೇಕು. ಪ್ಲಸ್ ರೆಟ್ರೋಗ್ರೇಡ್ ಬಂದ್ರೆ ಇನ್ನೂ ಕಷ್ಟ, 2-3 ಸತಿ ಟ್ರೈ ಮಾಡಬೇಕು. 9 ಇದೆ, ಮತ್ತೆ ಅದರದ್ದು ಒಂದು ಅಡ್ವಾನ್ಸ್ ಅಲ್ಲಿ 12 ಇದೆ, ಲಾಸ್ ಆಗುತ್ತೆ. ಮತ್ತೆ ಟೇಸ್ಟ್ ಅಲ್ಲಿ 12 ಇದೆ. 2-3 ಸತಿ ನೀವು ಬರೆದು ಸಕ್ಸಸ್ ಆಗಕ್ಕೆ ಕಷ್ಟ ಇದೆ. ಬಟ್ ಆದ್ರೆ ಓವರ್ ಆಲ್ ನನ್ನ ಪ್ರಕಾರ ಒಂದು 70% ಚಾನ್ಸಸ್ ಇದೆ, ಅಷ್ಟು ಮಾತ್ರ ಹೇಳ್ಬೋದು. ಬಟ್ ಪೂರ್ಣ ಫಲ ಸ್ವಲ್ಪ ತೋರಿಸ್ತಾ ಇಲ್ಲ. ಕಷ್ಟಪಡಿ, ಚೆನ್ನಾಗಿ ಓದಿ, ಯಾಕಂದ್ರೆ 9th ಹೌಸ್ ಇದೆ. ಶನಿಯ ಮಂತ್ರವನ್ನ ಜಪ ಮಾಡಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ, ಪ್ರಶ್ನೆ ಕೇಳಿ. ಏನು? ಗುರುಜಿ, ಅವನಿಗೆ 2nd PUC ಮುಗ್ದಿದೆ. ಮುಂದೆ ಎಜುಕೇಶನ್ ಯಾವ ಫೀಲ್ಡ್ ಹೋಗೋದು ಅಂತ ಕೇಳ್ಬೇಕಾಯ್ತು ಗುರುಜಿ. ಸೈನ್ಸ್ ತಗೊಂಡಿದ್ರೆ ಸೈನ್ಸ್ ರಿಲೇಟೆಡ್ ಹೋಗ್ಬೇಕು, ಆರ್ಟ್ಸ್ ತಗೊಂಡಿದ್ರೆ ಆರ್ಟ್ಸ್ ರಿಲೇಟೆಡ್, ಕಾಮರ್ಸ್ ತಗೊಂಡಿದ್ರೆ ಕಾಮರ್ಸ್ ರಿಲೇಟೆಡ್. ಫಸ್ಟ್ ಯಾವ್ದು ತಗೊಂಡಿದ್ದಾರೆ ಅಂತ ನಿಮ್ ಬಾಯಲ್ಲಿ ಹೇಳಿ. ಮತ್ತೆ ಸೈನ್ಸ್ ತಗೊಂಡಿದ್ರೆ BSc-ನೋ ಅಥವಾ BE-ನೋ ಅಥವಾ MBBS. ಅವ್ರಿಗೆ ಮೆಡಿಕಲ್ ಮಾಡ್ಬೇಕಂತ ಇಷ್ಟ ಇತ್ತು. ಅದು ಮೆಡಿಕಲ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಗುರುಜಿ. ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೋದಾ ಅಂತ. ಏನ್ ಜಾತಕಕ್ಕೆ ಹೋಗಲ್ಲ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ? ಇಲ್ಲ, ಜಾತಕ ಇದೆ ಗುರುಜಿ. ಬೇಗ ಹೇಳಿ. 1/5/2006. 1 ಮೇ. ಸಮಯ 6:40 ಗುರುಜಿ. ಬೆಳಿಗ್ಗೆನಾ ಸಾಯಂಕಾಲನ? ಸ್ವಲ್ಪ ಹೇಳ್ರಿ. ಸಾಯಂಕಾಲ ಗುರುಜಿ. ಏನ್ ಜನ ರೀ ನೀವೆಲ್ಲ? ಹುಟ್ಟಿದ ಊರು ಹೇಳಿ. ಬನ್ನೂರು ಗುರುಜಿ, ಮೈಸೂರು ಹತ್ರ. ನಿಮ್ ಕನ್ನಡ ಅರ್ಥ ಆಗುತ್ತಲ್ಲ? ಹೌದು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕೊಟ್ರೆ ತಾನೆ ನಾವ್ ಇಲ್ಲಿ ನೋಡಕ್ಕಾಗೋದು. ಸರಿ ಗುರುಜಿ. ಮಿಥುನ ರಾಶಿ. ಹೌದು ಗುರುಜಿ. ಮೃಗಶಿರ ನಕ್ಷತ್ರ. ಹೌದು. ನೀವು ಕೊಟ್ಟಿರ್ತಕ್ಕಂತ ಟೈಮ್ ಅಲ್ಲಿ ನೋಡೋಣ ಯಾವ ಲೈನ್ ಅಲ್ಲಿ ಅವ್ರಿಗೆ ಅನುಕೂಲ ಆಗತ್ತೆ ಅಂತ. ಬುಧನ ಅಂಶದಲ್ಲಿ ಬಂದಿದೆ. ಬುಧನ ಅಂಶ ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಲ್ಲಿ ನೋಡೋಣ. ಬುಧನ ಅಂಶ, ಬುಧ ಬಂದ್ಬಿಟ್ಟು 6, 9, 12, 9. ಓಕೆ. 6th house is ಫಾರ್ ಟೆಕ್ನಿಕಲ್ ಸರ್ವಿಸ್. ಕಂಪ್ಯೂಟರ್ ಸೈನ್ಸ್ ಹೋಗಕ್ ಕೇಳಿ. ಕಂಪ್ಯೂಟರ್ ಸೈನ್ಸ್ ಹೋಗಕ್ ಕೇಳಿ. ಕಂಪ್ಯೂಟರ್ ಸೈನ್ಸ್ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. 6th house ಇಸ್ ದಿ ಹೌಸ್ ಆಫ್ ಸರ್ವಿಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಬೆಟರ್ ಇದೆ, ಯಾಕಂದ್ರೆ ಬುಧನ
ನಕ್ಷತ್ರದಲ್ಲೇ ಕೂತಿದೆ. ಬುಧ ಇಸ್ ಮೋರ್ ಫಾರ್ ಕಂಪ್ಯೂಟರ್ಸ್. ಒಳ್ಳೆದಾಗಲಿ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ನನ್ ಮಗನ್ ಬಗ್ಗೆ ಕೇಳ್ಬೇಕು. ಅವ್ನ್ ಸೆಕೆಂಡ್ PUC ಓದ್ತಾ ಇದ್ದಾನೆ. ಯಾವ ಸ್ಟ್ರೀಮ್? ಒಂದು 35/2007 ಬುಧವಾರ ಹುಟ್ಟಿರೋದು, ಚಿಕ್ಕಮಗಳೂರು. ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ಅಂತ ಕೇಳಿ. PCMC ಸೈನ್ಸ್. ಸ್ವಲ್ಪ ಕರೆಕ್ಟ್ ಆಗಿ ಕೇಳಿ. ಡೇಟ್ ಆಫ್ ಬರ್ತ್ ಇವಾಗ ಹೇಳಿ. 30 ಮೇ 2007. 2007. ಟೈಮ್ 8:57. ಬೆಳಿಗ್ಗೆ, ಸಾಯಂಕಾಲ, ರಾತ್ರಿ. ರಾತ್ರಿಗೆ ಹೋಗ್ಬಿಟ್ರು. 8 ಗಂಟೆ 8:57. 52, 57? 7. ನಾವ್ ಎದ್ದೋಗ್ಬೇಕು. ನೆಕ್ಸ್ಟ್ ಊರು? ಚಿಕ್ಕಮಗಳೂರು. ಏನ್ ಕೇಳ್ಬೇಕು ಇದ್ರಲ್ಲಿ? ಅವನು ಸೆಕೆಂಡ್ PUC ಹೇಗ್ ಮಾಡ್ತಾನೆ, ಆಮೇಲೆ ಮುಂದೆ ಏನ್ ತಗೋಬೇಕು ಅಂತ. ಓಕೆ. ತುಲಾ ರಾಶಿಲಿ ಹುಟ್ಟಿದ್ದಾರೆ. ವಿಶಾಖ ನಕ್ಷತ್ರ ತೋರಿಸ್ತಾ ಇದೆ. ಸದ್ಯಕ್ಕೆ ಇವಾಗ ಅವ್ರಿಗೆ ಬರ್ತಕ್ಕಂತ ದಶಾ ನೋಡೋಣ. ಶನಿ ದಶ ನಡೀತಾ ಇದೆ. ಶನಿ ದಶ ಎಜುಕೇಶನ್ ಕಾಂಬಿನೇಷನ್ ಅಲ್ಲಿ ಎಗೈನ್ 6 ಕಾಂಬಿನೇಷನ್ ಇದೆ, 7-10 ಕಾಂಬಿನೇಷನ್ ಇದೆ. ಶನಿ ಆದ್ಮೇಲೆ ಗುರು ಬರುತ್ತೆ 6. ಸ್ವಲ್ಪ CET-ನೇ ಬರೆಸ್ತೀರಾ? CET ಬರೀತಾನೆ ಸರ್. CET-ನೇ ಬರ್ಸಿ. ಇಲ್ಲೂ 6 ಕಾಂಬಿನೇಷನ್ ಬಂದಿದೆ. ಮುಂದೆ ಇದಾದ ನಂತರ, ಶನಿ ಆದ ನಂತರ ಬುಧನ ಕಾಂಬಿನೇಷನ್ ಅಲ್ಲಿ ಕೂಡ 6 ಬಂದು 2 ಬರುತ್ತೆ. ಸೊ ಇಲ್ಲಿ ನೆಟ್ವರ್ಕಿಂಗ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ನೆಟ್ವರ್ಕಿಂಗ್, ಸಾಫ್ಟ್ವೇರ್ ಅಂಡ್ ನೆಟ್ವರ್ಕಿಂಗ್ ಅಂತ ತೋರಿಸ್ತಾ ಇದೆ. ಆ ಕಾಂಬಿನೇಷನ್ ಡೆಫಿನೆಟ್ಲಿ ಸಕ್ಸಸ್ ಮಾಡೇ ಮಾಡ್ತಾರೆ. ಪರ್ಸೆಂಟೇಜ್ ವೈಸ್ ನೋಡಬೇಕು ಅಂತಂದ್ರೆ ಚಂದ್ರ ಭುಕ್ತಿ ನಡೀತಾ ಇದೆ. ಅದಾದ್ಮೇಲೆ ಮಂಗಳ ಭುಕ್ತಿ ಅಂಡರ್ಗ್ರೌಂಡ್ ಅಲ್ಲಿ 7-10 ಇದೆ. 70 to 80% ಮೇಲ್ ತೆಗಿತಾರೆ. ಆಮೇಲೆ CET ಬರೆದು ಒಳ್ಳೆ ಕಾಲೇಜು ಸಿಗುತ್ತೆ. ಮುಂದಕ್ಕೆ ಹೋಗೋಣ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಾವು ನಮ್ ಜಾಬ್ ಬಗ್ಗೆ ಕೇಳಬೇಕು ಅಂತ ಮಾಡಿದೀನಿ ಗುರುಜಿ. ಏನ್ ಕೇಳ್ಬೇಕು? ಜಾಬಲ್ಲಿ ಇದ್ದೀರಾ ಇಲ್ವಾ? ಇಲ್ಲ ಗುರುಜಿ, ಇವಾಗ ಇನ್ನು ಪ್ರೈವೇಟ್ ಅಲ್ಲಿ ಮಾಡ್ತಿದೀನಿ ಗುರುಜಿ. ಅಂದ್ರೆ ಜಾಬಲ್ಲಿ ಇದ್ದೀರಾ? ಅಂದ್ರೆ ಗುರುಜಿ ಇನ್ನು ಸಂಬಳ ಬರ್ತಾ ಇಲ್ಲ ಗುರುಜಿ. ಸಂಬಳ ಕೊಡ್ತಾರೋ ಇಲ್ವೋ ಪ್ರಶ್ನೆನಾ? ಸರ್ ಗುರುಜಿ, ಅದು ಗೌರ್ಮೆಂಟ್ ಆಗುತ್ತಾ ಇಲ್ಲ ಅಂತ ಗುರುಜಿ. ಗೌರ್ಮೆಂಟ್ ಗುರುಜಿ 1 to 2 ನಂಬರ್ ಹೇಳಿ. 85 ಗುರುಜಿ. ಏನ್ ಓದಿದ್ದೀರಾ? ಗುರುಜಿ ನನ್ B.Ed ಆಗಿದೆ ಗುರುಜಿ. ಅದು ಆಗಸ್ಟ್ ತಿಂಗಳ ಇಂಟರ್ವ್ಯೂ ಇದೆ ಗುರುಜಿ. ಅದಕ್ಕೆ ಗುರುಜಿ. 5-12 ದುಡ್ಡು ಕಳ್ಕೊಳ್ಳೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಫಸ್ಟ್ ಅರ್ಥ ಆಯ್ತಾ? ದುಡ್ಡು ಕಳ್ಕೊಳ್ಳೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾರಿಗಾರು ದುಡ್ಡು ಗಿಡ್ ಕೊಟ್ರೆ ಹೋಯ್ತು, ಕೆಲಸ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ 5-12 ಬಂದಾಗ ಅಲ್ಲಿ ನನಗೊಂದು ಇಂಡಿಕೇಶನ್. ಡಿಸ್ಪ್ಲೇ ಮಾಡಿ. 5-12 ಬಂದಾಗ ಒಂದು ಇಂಡಿಕೇಶನ್. 5-12 ಅಂತಂದಾಗ ಅಲ್ಲಿ ಯಾರ್ದೋ ಏನೋ ನಿಮಗೆ ಬಂದ್ಬಿಟ್ಟು ದುಡ್ಡು ಕೇಳ್ತಾರೆ. ಇನ್ನೂವರೆಗೂ ಕೇಳಿಲ್ಲ ಅಂದ್ರೆ ಮುಂದೆ ಬರ್ಬೋದು. ಆಲ್ರೆಡಿ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಕಷ್ಟ. ಹೇಳಿದೀನಿ ಮೊದಲನೇ ಪಾಯಿಂಟ್. ಹಾಗೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ 10 ಕಾಂಬಿನೇಷನ್ ಬರಬೇಕು. ಯಾಕಂದ್ರೆ ಗವರ್ಮೆಂಟ್ ಇದಕ್ಕೆ 10 ಕಾಂಬಿನೇಷನ್ ಬರಬೇಕು. ಸಾಕಷ್ಟು 10 ಕಾಂಬಿನೇಷನ್ ಅಲ್ಲಲ್ಲಿದೆ. ಒಂದು 2-3 ಪ್ರಯತ್ನ ಆದ ಮೇಲೆ ನ್ಯಾಚುರಲ್ ಆಗಿ ನಿಮಗೆ ಕೆಲಸ ಸಿಗುತ್ತೆ. ದುಡ್ಡು ಕೊಟ್ಟು ಹೋಗ್ಬೇಡಿ. ಆ ಕಾಂಬಿನೇಷನ್ ಚೆನ್ನಾಗಿದೆ, ಏನು ಟೆನ್ಷನ್ ತಗೊಳ್ಬೇಡಿ. ಇಲ್ಲಿ 10-5 ಕಾಂಬಿನೇಷನ್ ಇರತಕ್ಕಂಥದ್ದು ಗುರು ಇರೋದ್ರಿಂದ ಒಂದು ಬಲಗೈ ತೋರು ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ದಯವಿಟ್ಟು ಹಾಕೊಳ್ಳಿ. ಗೋಧಿಯನ್ನ ದಾನ ಮಾಡಿ, ಅಕ್ಕಿಯನ್ನ ದಾನ ಮಾಡಿ, ಒಂದು 3 ತಿಂಗಳು ದಾನ ಮಾಡಿ. ಮುಂದಿನ ಕರೆಗೋಣ. ನಮಸ್ಕಾರ, ಹೇಳಿ. ಜಾಬ್ ಚೇಂಜ್ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಡೇಟ್ ಆಫ್ ಬರ್ತ್ ಅಲ್ಲಿ ಸ್ವಲ್ಪ ಕಷ್ಟ, ಅದು ಬಂದ್ರೆ ಹೇಳ್ಬೋದು. ಬಟ್ ಪ್ರಶ್ನಾಶಾಸ್ತ್ರದಲ್ಲಿ ಕರೆಕ್ಟ್ ಆಗಿ ಬರುತ್ತೆ. 1 to 240 ಒಂದು ನಂಬರ್ ಹೇಳಿ. 88 ಜಾಬ್. ದಶಾಭುಕ್ತಿ ನೋಡೋಣ ಹೇಗಿದೆ ಅಂತ. ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಲ್ಲಿ ಈಗ ಅಂತರ್ಭುಕ್ತಿ ನೋಡ್ತೀವಿ. 7 ಮತ್ತೆ 6, 5 ಕಾಂಬಿನೇಷನ್ ಅಂಡರ್ಗ್ರೌಂಡ್ ಅಲ್ಲಿ ಇದೆ. ದಶಾ ಬಂದ್ಬಿಟ್ಟು 5-12 ಕಾಂಬಿನೇಷನ್ ಇದೆ. ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಈಗ ಕಿರಿಕಿರಿ ಅಂತ 5-12 ಕಾಂಬಿನೇಷನ್ ಹೇಳುತ್ತೆ. ಅಥವಾ ಜಾಬ್ ಬಿಟ್ಟಿರ್ಬೋದು ಅನ್ನೋ ಕಾಂಬಿನೇಷನ್ ತೋರಿಸುತ್ತೆ. ಅಥವಾ ರಿಸಿಗ್ನೇಷನ್ ಆಗಿರೋ ಸಾಧ್ಯತೆನೂ ಇರುತ್ತೆ. ಸೊ ಇಲ್ಲಿ ಮುಂದೆ ಶನಿಯಲ್ಲಿ 10 ಕಾಂಬಿನೇಷನ್ ಇದೆ, ಶುಕ್ರನಲ್ಲಿ ಇದೆ. ಶುಕ್ರ ಆದ ಮೇಲೆ 5 ಕಾಂಬಿನೇಷನ್ ಮತ್ತೆ 10-11 ಕಾಂಬಿನೇಷನ್ ಬದಲಾವಣೆ ಆಗುತ್ತೆ.
ನೆಕ್ಸ್ಟ್ ಕಾಂಬಿನೇಷನ್ ಅಲ್ಲಿ 11 ಮತ್ತೆ 7 ಮತ್ತೆ 6 ಚೇಂಜ್ ಆಗುತ್ತೆ. ಇಲ್ಲಿಂದ 6 ಮಂತ್ಸ್ ಒಳಗಡೆ ಆಗುತ್ತೆ. ಖಂಡಿತ ಮಾಡಿ. ಆದ್ರೆ ಕೇತು 5-12 ಕಾಂಬಿನೇಷನ್ ಇರೋದ್ರಿಂದ ಟೆನ್ಷನ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ಹೋಗಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಕೆ ಅಕ್ಕಿಯನ್ನ ದಾನ ಮಾಡ್ತಾ ಇರಿ ಬಡವರಿಗೆ. ನಮಸ್ಕಾರ. ಮಾತಾಡಿ. ಸರ್ ನಮಸ್ಕಾರ ಸರ್. ಹೇಳಿ ಸರ್ ನನ್ನ ತಾಯಿಯವ್ರ ಬಗ್ಗೆ ಕೇಳಬೇಕಿತ್ತು. ಏನ್ ವಿಚಾರ? ಹೋದ ತಿಂಗಳು 27ನೇ ತಾರೀಕು 6ನೇ ತಿಂಗಳು ತೀರೋಗಿದ್ರು ಸರ್. ತೀರೋದ್ಮೇಲೆ ನಾವು ಕೆಲವು ಕಡೆ ಎಲ್ಲ ಕೇಳಿದ್ವಿ. ಶ್ರೀರಂಗಪಟ್ಟಣ ಹೋಗ್ಬೇಕು ಅಂದ್ರು, ಕೆಲವರು ಮನೆ ಬಿಡ್ಬೇಕು ಅಂತಂದ್ರು. ಯಾವ ನಕ್ಷತ್ರದಲ್ಲಿ ತೀರ್ಕೊಂಡ್ರು? ಹೋದ ತಿಂಗಳು 27ನೇ ತಾರೀಕು. ನಕ್ಷತ್ರ ಗೊತ್ತಾ? 5ರಿಂದ 5:30 ಒಳಗಡೆ ತೀರೋಗಿದ್ರು ಸರ್. ನಕ್ಷತ್ರ ಗೊತ್ತಾ? ಇಲ್ಲ ಗೊತ್ತಿಲ್ಲ ಸರ್, ಪ್ರಶ್ನೆ ಶಾಸ್ತ್ರ ಹೋಗ್ತೀನಿ. ನಕ್ಷತ್ರ ಅಂತ ಹೇಳ್ತಾರೆ. ಅವ್ರು ತೀರೋಗಿರ್ತಕ್ಕಂಥ ನಕ್ಷತ್ರ ಕುಂಭರಾಶಿ ಮತ್ತೆ ಮೀನರಾಶಿಲಿ ಬಂದಿದ್ದಾಗ, ಅಂದ್ರೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ಹಾಗೆ ರೇವತಿ ನಕ್ಷತ್ರ, ಈ 5 ನಕ್ಷತ್ರ ಇದ್ದಾಗ ತೀರೋದಾಗ ಪಂಚಕ ದೋಷ ಅಂತ ಹೇಳ್ತಾರೆ. ಕೇಳಿಸ್ತಾ? ಪಂಚಕ ದೋಷ ಇದ್ದಾಗ ಮಾತ್ರನೇ ಮನೆ ಬಿಡಬೇಕು ಅಂತ ಹೇಳ್ತಾ ಇದ್ರೆ, ಇವತ್ತಿನ ದಿವಸ ಕಾಂಪೌಂಡ್ರು ಯಾರ ಸತ್ರು ಮನೆ ಬಿಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಮನೆ ಗಟ್ಟಿಯಾಗಿರ್ಬೇಕು. ಈಗ ನಿಮಗೆ ಸಮಸ್ಯೆ ಏನಾಗಿದೆ? ಆಯ್ತು, ನಿಮ್ ತಾಯಿ ದೈವದಿನ ಇದ್ರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಇರ್ಲಿ, ಒಳ್ಳೇದಾಗ್ಲಿ. ಬಟ್ ಈಗ ಸಮಸ್ಯೆ ಏನಾಗಿದೆ ನಿಮ್ಗೆ? ಅದೇ ಸರ್, ಏನೋ ನಾವು ಶ್ರೀರಂಗಪಟ್ಟಣ ಹೋಗಿ ಏನಾದ್ರು ಇದು ಮಾಡ್ಬೇಕಾ? ಅಲ್ಲ, ನೀವಾಗ ನೀವು ಕೇಳ್ತಾ ಇದ್ದೀರಾ? ಹೌದು ಸರ್. ಸೊ ಏನು ಯಾರು ಏನೋ ನಿಮ್ಗೇನೋ ಪ್ರಾಬ್ಲಮ್ ಆಗಿ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಏನೋ ನೀವು ಹೇಳ್ತೀವಿ. ನೀವು ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೊಳಕ್ ಹೋಗಿದ್ದೀರಾ? ಹೌದು ಸರ್. ಅಂದ್ರೆ ಕೆಲವರು ಹೇಳಿದ್ರಿ ಹಿಂಗೆ ಕೇಳಕ್ ಹೋಗಿದ್ಕೆ ಶ್ರೀರಂಗಪಟ್ಟಣ ಹೋಗ್ಬೇಕು ನೀವು. ಯಾವ ಡೇಟ್ ಅಲ್ಲಿ ಇದು ತೀರೋಗಿರೋದು ಹೇಳಿ? ಸರ್ ಹೋದ ತಿಂಗಳು 27ನೇ ತಾರೀಕು ಗುರುವಾರ ಬರ್ತಾ ಇದೆ, ಕರೆಕ್ಟಾ? ಸೋಮವಾರ ಸರ್. 27 ಜೂನ್ ಅಲ್ವೇನ್ರಿ? ಹೌದು ಸರ್. 27 ಜೂನ್ ಸೋಮವಾರ ಬರುತ್ತಾ? 27ನೇ ತಾರೀಕು ಸರ್. 27 ಜೂನು ಸೋಮವಾರ ಬರುತ್ತಾ? ಹೌದು ಸರ್. ಕ್ಯಾಲೆಂಡರ್ ಕರೆಕ್ಟ್ ಆಗಿ ನೋಡಿದ್ರಾ? ನಂಗೆ ಗೊತ್ತಿಲ್ಲಪ್ಪ. ಮೇ ಸರ್. ದೋಷ ಇದೆ ಇಲ್ಲಿ ಒಂದು ದೋಷ ಇದೆ. ಡೇಟ್ ಅಲ್ಲ, ನಿಮ್ ತಾಯಿ ತೀರೋಗಿರೋ ಡೇಟೇ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಇನ್ನೇನ್ರಿ? ಅದು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಟೆನ್ಷನ್. ಚತುರ್ಥಿ ದಿವಸ ತೀರೋಗಿದ್ದಾರೆ. ಅವತ್ತು ಚತುರ್ಥಿ ಇತ್ತು, ಅರ್ಥ ಆಯ್ತಾ? ಕೃಷ್ಣ ಪಕ್ಷ ಚತುರ್ಥಿ, ಗಣಪತಿ ಹಬ್ಬ. ಪೂರ್ವಾಷಾಢ ನಕ್ಷತ್ರ, ತಿಥಿ ದೋಷ ಇದೆ, ಬೇರೆ ಏನು ತೊಂದರೆ ಇಲ್ಲ. ಪೂರ್ವಾಷಾಢಕ್ಕೂ ಮನೆ ಬಿಡಿ ಅಂತ ಇದಾರೆ ನೋಡಿ. ಇದು ಕಾಂಪೌಂಡರ್ ಕೆಲಸನೇ, ಇದು ಪಕ್ಕಾ ಕಾಂಪೌಂಡರ್ ಕೆಲಸ ಇದು. ಆ 5 ನಕ್ಷತ್ರ ಬಂದ್ರೆ ಅದು ಯಾವನ್ರಿ ಇವೆಲ್ಲ? ಅವ್ರದ್ದು ಅಡ್ರೆಸ್ ಕೊಡ್ರಿ, ನಂಬರ್ ಕೊಡ್ರಿ, ಮಾತಾಡ್ತೀನಿ. ಅದು ಯಾವ ಗ್ರಂಥದಲ್ಲಿ ಬರ್ದವ್ರೆ ತೋರಿಸಿ ಅಂತ ಹೇಳ್ತೀನಿ. ಈ ಗೊತ್ತಿಲ್ಲದೆ ಇರೋ ಶಾಸ್ತ್ರ ಇದೆಯಲ್ಲ ವೀಕ್ಷಕರೇ, ಇದು ಗೊತ್ತಿಲ್ಲದೆ ಇರೋದು ತುಂಬಾ ಜನಕ್ಕೆ. ಅವ್ರು ಹೇಳಿದ್ದೇ ವೇದವಾಕ್ಯ. ಅದಕ್ಕೆ ನಮ್ಮ ಹಿಂದೂ ಧರ್ಮ ಈ ನೆಲ ಕಚ್ಕೊಂಡಿದೆ. ನಿಮ್ಮಂತವ್ರು ಹೋಗಿ ಅವ್ರನ್ನೆಲ್ಲ ಬೆಳೆಸ್ತಿರಲ್ಲ. ನನಗೆ ಈ ಕಾಂಪೌಂಡರ್ ಕಂಡ್ರೆ ನನಗೆ ದ್ವೇಷ. ದೇವ್ರ ಪೂಜೆ ಎಲ್ಲ ಮಾಡ್ತಾರೆ, ಸುಳ್ಳು ಹೇಳೋದು ಹೈಯೆಸ್ಟ್ ಅವ್ರದ್ರಲ್ಲೇ, ಅವ್ರ ಬಾಯಲ್ಲೇ ಹೈಯೆಸ್ಟ್ ಸುಳ್ಳು. ಇಲ್ಲಿ ಯಾವ ರೀತಿ ಮನೆ ಬಿಡಿ ಅಂತ ಹೇಳಿದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. 5ರಿಂದ 5:30 ಏನಾರಿರ್ಬೋದು. ಪಂಚಕ ದೋಷ ಅಂತಂದ್ರೆ ಅವತ್ತಿನ ದಿವಸದ ನಕ್ಷತ್ರ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಪೂರ್ವಾಷಾಢ ಬಿಟ್ರೆ 10-12 ಮುಗಿದಿರುತ್ತೆ. 27ನೇ ತಾರೀಕು ಪೂರ್ವಾಷಾಢ ಬಿಟ್ರು ಕೂಡ ಉತ್ತರಾಷಾಢ ಬಂದಿರುತ್ತೆ. ಉತ್ತರಾಷಾಢ ಏನ್ ದೋಷ ಇಲ್ಲ, ಅದು ನಮಗೆ ಈಸಿಯಾಗಿ ಧನುರಾಶಿ ಅಥವಾ ಮಕರ ರಾಶಿ ಬಂದಿರುತ್ತೆ ಅಷ್ಟೇ. ಕುಂಭರಾಶಿಯಲ್ಲಿ ಚಂದ್ರ ಇದ್ದಾಗ, ಮೀನರಾಶಿಯಲ್ಲಿ ಚಂದ್ರ ಇದ್ದಾಗ ಮಾತ್ರ ಪಂಚಕ ದೋಷ. ಇನ್ನೊಂದು ತ್ರಿದೋಷ ಅಂತ ಬರುತ್ತೆ, ಅದು ತಿಥಿಯಲ್ಲಿ ಚತುರ್ಥಿ ಇದೆ, ಅದಕ್ಕೇನು ಮನೆ ಬಿಡುವಂತ ಅವಶ್ಯಕತೆ ಇಲ್ಲ. ತಿಥಿಯಲ್ಲಿ ನಂದ ತಿಥಿ, ಭದ್ರ ತಿಥಿ, ಮತ್ತೆ ಇನ್ನೊಂದು ಪೂರ್ಣ ತಿಥಿ, ಈ ತರ ಒಂದು 5 ತಿಥಿಗಳು ಬರ್ತವೆ. ಅದರಲ್ಲಿ ಏನಾದ್ರೂ ಸ್ವಲ್ಪ ಚತುರ್ಥಿ ಸ್ವಲ್ಪ ರಿಕ್ತ ತಿಥಿಯಲ್ಲಿ ಬರ್ತಕ್ಕಂಥದ್ದು, ಭದ್ರ ಮತ್ತೆ ರಿಕ್ತ ತಿಥಿಯಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಇಲ್ಲಿ ಸ್ವಲ್ಪ ತಿಥಿ ದೋಷ ಇದೆ. ತಿಥಿ ಶಾಂತಿ ಅಂತ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಅಂದ್ರೆ ಅವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ ಇತ್ತು, ಗಣಪತಿ ಆರಾಧನೆ ಮಾಡ್ಕೊಂಡಿರಿ. ಮನೆ ಬಿಡುವಂತ ಯಾವ ಕಾಂಬಿನೇಷನ್ ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು, ಪಂಚಾಂಗದಲ್ಲಿ ಬರ್ತಕ್ಕಂಥದ್ದು ಬರೀ ಸುಳ್ಳು. ನಮ್ಮ ಹಿಂದೂ ಧರ್ಮ ಹಾಳು ಮಾಡಕ್ಕೆ ಇವ್ರು ಕೂತಿದ್ದಾರೆ. ಮಾತಾಡ್ಬೇಕಾದ್ರೆ, ಶಾಸ್ತ್ರ ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಮಾತಾಡಬೇಕು. ಅದಕ್ಕೆ ಹೇಳಿದ್ದು, ಚಾಲೆಂಜ್ ಮಾಡ್ತೀನಿ, ಇಲ್ಲಿ ತೋರಿಸಿ, ಇಲ್ಲಿ ನಕ್ಷತ್ರ ಬಂದಿದ್ಯಾ? ಆಲ್ ಪಂಚಕಾಸ್ ಆರ್ ಬೇಸ್ಡ್ ಆನ್ ನಕ್ಷತ್ರಾಸ್.
ಯಾವ ದಿವಸ ನಕ್ಷತ್ರ ಬರುತ್ತೋ ಅದು ಬೇಸ್ಡ್ ಆನ್ ಪಂಚಕ ಅಂತ ಕರೀತಾರೆ. ಪಂಚಕದಲ್ಲಿ ಮನೆ ಬಿಡ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಬರೆದಿದೆ. ಅದಕ್ಕೆ ಪರಿಹಾರನೂ ಮನೆ ಬಿಡದೇ ಇರತಕ್ಕಂಥ ಪರಿಹಾರನೂ ಇದೆ. ಟೆನ್ಷನ್ ಮಾಡ್ಕೊಳಂಗಿಲ್ಲ. ಅದು ತೀರೋಗಿರೋ ಟೈಮಲ್ಲಿ ಮಾಡ್ತಕ್ಕಂಥದ್ದು ಇವಾಗ ಆಗಲ್ಲ. ಪೂರ್ವಾಷಾಢ ನಕ್ಷತ್ರ ನಥಿಂಗ್ ಟು ವರಿ. ಚತುರ್ಥಿ ಗಣಪತಿ ಏನಾದ್ರು ಮನೇಲಿ ಗಣಪತಿ ಹೋಮ, ಗಣಪತಿ ಶಾಂತಿ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಬಿಟ್ಟು ಒಂದಷ್ಟು ದುಡ್ಡಿದ್ರೆ ಬಡವ್ರಿಗೆ ಹಂಚ್ಬಿಡಿ. ಕಾಂಪೌಂಡರ್ಗೆ ಹಂಚಿದ್ರೆ ನಮಗೆ ಹಿಂದೂ ಧರ್ಮ ಹಾಳಾಗುತ್ತೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ನನ್ನ ಹೆಸರು ದೀಪಕ್ ಅಂತ. ಹೇಳಿ ದೀಪಕ್. ನನ್ನ ವೈಫ್ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ? ಹೇಳಿ. ಡೇಟ್ ಆಫ್ ಬರ್ತ್ ಬಂದು 7/3/1995 ಸರ್. 7/3/1995. ಟೈಮ್ 7:30 PM. ಹುಟ್ಟಿದ ಊರು ಬೆಂಗಳೂರೇ ಸರ್. 7/3/1995 ಅಲ್ವಾ? 7/3/1995. ಈಗ ಅವ್ರಿಗೆ 29 ಇಯರ್ಸ್. ಸದ್ಯಕ್ಕೆ ಅವ್ರು ಹುಟ್ಟಿರ್ತಕ್ಕಂಥ ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ಕೃತಿಕಾ ನಕ್ಷತ್ರ, 2ನೇ ಪಾದ. ಸದ್ಯಕ್ಕೆ 2015ರಿಂದ ರಾಹುದಶೆ ನಡೀತಾ ಇದೆ. ರಾಹುದಶೆ ಕಾಂಬಿನೇಷನ್ ಅಲ್ಲಿ ಎಂಡಿಂಗ್ ಅಲ್ಲಿ 8 ಇದೆ. ಏನ್ ಬಗ್ಗೆ ಕೇಳ್ಬೇಕು? ಅವರು ಬಿಸ್ನೆಸ್ ಮಾಡ್ತಾ ಇದಾರೆ. ಬಿಸ್ನೆಸ್ ಹೆಂಗಿದೆ ಮತ್ತೆ ಅವ್ರಿಗೆ ಗಂಡು ಮಗು ಅಂತ ತುಂಬಾ ಆಸೆ ಇದೆ. ಅದು ಆಗಲ್ವಾ ಅಂತ ನಿಮ್ ಹತ್ರನೇ ಕೇಳ. ಲಿಂಗದ ಬಗ್ಗೆ ನಾವ್ ಹೇಳಂಗಿಲ್ಲ ಸರ್. ನಮ್ಗೀಗ ಡಾಕ್ಟರ್ನೇ ಜೈಲ್ಗೆ ಹಾಕ್ತಾರೆ, ಇನ್ನು ನನ್ಗೇನ್ ಬಿಡ್ತಾರ ಸರ್? ತಪ್ಪಲ್ವಾ ಸರ್ ನೀವು ಮಾಡೋದು? ಅದು ಟಿವಿಲ್ ಬೇರೆ ಹೇಳಿಸ್ತಾ ಇದ್ದೀರಾ ಪಬ್ಲಿಕ್ ಅಲ್ಲಿ. ಎಷ್ಟೋ ಜನ ಈ ಕಡೆ ಸೈಡ್ ಅಲ್ಲಿ ಮಕ್ಕಳಾಗೋದಿಲ್ಲ ಅಂತ ಬಂದು ಕಾಲಿಟ್ಕೊತಾ ಇದಾರೆ. ನಂದು ಏನಾರು ಮಾಡಿ ಸರ್, ಮಕ್ಕಳ ಯೋಗ ಇಲ್ಲ. ಎಲ್ಲಾ ಟೆಸ್ಟ್ IVF, IO, UAIOXZ ವರ್ಗೂ ಮಾಡ್ಬಿಟ್ಟವ್ರೆ. ಸದ್ಯಕ್ಕೆ ಇಲ್ಲಿ ಬುಧ ಭುಕ್ತಿ ನಡೀತಾ ಇದೆ. 11-3-8 ಕಾಂಬಿನೇಷನ್, ಅಂತರ್ಭುಕ್ತಿ 6-12 ಕಾಂಬಿನೇಷನ್. ಬುಧ ಆದ ನಂತರ ಕೇತು ಭುಕ್ತಿಲಿ ಮಕ್ಕಳ ಯೋಗ ಇದೆ. ಕೇತು ಭುಕ್ತಿಲಿ 5-9 ಕಾಂಬಿನೇಷನ್ ಇದೆ. ಡೆಫಿನೆಟ್ಲಿ ನೆಕ್ಸ್ಟ್ ಬುಧ ಆದ ನಂತರ ಕೇತು ಭುಕ್ತಿಲಿ ಇಲ್ಲಿಂದ 1.5 ಇಯರ್ ಹಾಗೆ ಆಗುತ್ತೆ. ಬಿಸ್ನೆಸ್ ವಿಚಾರದಲ್ಲಿ 8 ಇರೋದ್ರಿಂದ ಸ್ವಲ್ಪ ಕಷ್ಟ. ನಕ್ಷತ್ರ ನಾಡಿ ಆಗಸ್ಟ್ 28 ಬರುತ್ತೆ. ಕಲೀರಿ. ಇನ್ನು ಡೀಟೇಲ್ ಆಗಿ ನಿಮ್ಗೆ ಏನ್ ಅಂದ್ಕೊಂಡಿದ್ರೆ ಅವೆಲ್ಲ ನಿಮ್ಗೆ ಸಿಗುತ್ತೆ ಇಲ್ಲಿ. ನಮಸ್ಕಾರ. ನಮಸ್ತೆ. ಮಾತಾಡಿ. ಹಲೋ ಸರ್, ನಮಸ್ಕಾರ. ಹೇಳಿ ಸರ್. ನಮ್ದು ಏನಿಲ್ಲ ಸರ್, ನಮ್ದು ಮನೆ ಕಟ್ಸೋದ್ ಮಾಡಿದ್ವಿ, ಏನಾಗ್ತಾ ಇಲ್ಲ. ಅದೇ ಹೇಗಿದೆ ಅಂತ ಕೇಳಬೇಕಾಗಿ. ಏನ್ ಸರ್ ಇನ್ನೊಂದ್ಸತಿ ಹೇಳಿ. ನಾವು ಮನೆ ಕಟ್ಟೋಕೆ ಪ್ಲಾನ್ ಮಾಡಿದ್ವಿ. ವಾಸ್ತು ಮೊನ್ನೆ ತಾನೇ ವಾಸ್ತು ಸ್ಟಾರ್ಟ್ ಮಾಡಿದೆ. ವಾಸ್ತು ಕ್ಲಾಸ್ ಸೇರಿದ್ರೆ ಹೆಂಗ್ ಕಟ್ಟಬೇಕು ಅಂತ ತಿಳ್ಕೊಬೋದಾಗಿತ್ತು. ಇಲ್ಲ ಸರ್, ಇಲ್ಲ ಕಟ್ಬೇಕಂತ ವಿಚಾರ ಮಾಡ್ತಾ ಇದೀವಿ. ನಮ್ ಕೆಲಸ ಆಗ್ತಾ ಇಲ್ಲ. ಅದೇ ಆಗುತ್ತಾ ಇಲ್ಲ ಅಂತ ಕೇಳಕತ್ತೀವಿ. ಅಲ್ಲಿ ಸ್ಥಳದ್ದೇನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅವಾಗ್ಲೂ ಆಗಲ್ಲ. ಅದನ್ನೆಲ್ಲ ಹೇಳ್ಕೊಡ್ತೀನಿ ಅಂತಂದೆ. ಇವಾಗ ಜ್ಯೋತಿಷದ ಪ್ರಕಾರ ನೋಡ್ಬೇಕು. ಎಲ್ಲಿದೆ ಸೈಟು? ಇಲ್ಲಿ ಕೊಪ್ಪಳ ಅಂತ ಸರ್, ಕೊಪ್ಪಳ ಅಂತ. ಈಗ ಕಟ್ಟಕ್ಕೆ ಏನಂತ ಇದೆ? ಆಯ್ತು. 1 to 241 ನಂಬರ್ ಹೇಳಿ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಸರ್. 9 ಪ್ರಾಪರ್ಟಿ ಮತ್ತೆ ವೆಹಿಕಲ್. ಮನೆ ಕಟ್ಟೆ ವಿಚಾರದಲ್ಲಿ 9ನೇ ಮನೆ ನೋಡೋಣ. 9ನೇ ಕಸ್ಪ್ ನೋಡೋಣ. 4ನೇ ಕಸ್ಪ್ ನೋಡೋಣ. 4ನೇ ಕಸ್ಪ್ ಏನ್ ಹೇಳುತ್ತೆ ಇಲ್ಲಿ? 11, ಓಕೆ. 2 ಮತ್ತೆ 4. ಇಲ್ಲಿ 2 ಮತ್ತೆ 9 ಬಂದಿದೆ. ವೆರಿ ಗುಡ್. ಆಮೇಲೆ ಅದರ ಕೆಳಗಡೆ 4 ಮತ್ತೆ 6 ಬಂದಿದೆ. ಸರ್ ಲೋನ್ ತಗೊಂಡು ದುಡ್ಡು ರೆಡಿ ಮಾಡ್ಕೊಳ್ಳಿ ಸರ್, ಎಲ್ಲ ಆಗ್ಬಿಡುತ್ತೆ. ದುಡ್ಡಿನ ವಿಚಾರದಲ್ಲಿ ಸ್ಟಕ್ ಆಗಿದೆ ಅಷ್ಟೇ, ಎಲ್ಲ ರೆಡಿ ಇದೆ. ಅದೇ ಮತ್ತೆ ದುಡ್ಡು ಯಾರು ತಂದು ಕೊಡ್ತಾರೆ? ನಾನು ಮನೆ ಕಟ್ಟಬೇಕು ಅಂತಿದ್ದೀನಿ, ಒಂದು ಕಳಿಸಿ, 1-2 ಸೂಟ್ ಕೇಸ್ ಕಳ್ಸಿರಿ. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಆ ದೋಷನೂ ಇಲ್ಲ. ಅದೇ ಯಾರು ಕೊಡೋರು ಯಾರು? ಅದೇ. ನಮಸ್ಕಾರ. ಮಾತಾಡಿ. ಗುರುಜಿ ನಮಸ್ತೆ. ಹೇಳಿ. ನನ್ನ ಮಗನ ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹೆಲ್ತ್? ಪ್ರಶ್ನಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಪ್ರಶ್ನಶಾಸ್ತ್ರಕ್ಕೆ ಹೋಗಿ, ಒಳ್ಳೇದು. 1 to 241 ನಂಬರ್ ಹೇಳಿ. 36 ಗುರುಜಿ. 36 ಹೆಲ್ತ್ ಬಗ್ಗೆ ನೋಡೋಣ. ಇಲ್ಲಿ 6ನೇ ಕಸ್ಪ್ ನೋಡ್ಬೇಕು. ಒಂದು ಓವರ್ ಆಲ್ ಹೆಲ್ತ್ ಹೇಳುತ್ತೆ, ಒಂದು ನೋಡ್ಬಿಡ್ತೀನಿ ಹೆಂಗಿದೆ ಅಂತ. 10, 12 ಬಂದಿದೆ. ರೆಟ್ರೋಗ್ರೇಡ್ ಬಂದಿದೆ ಶನಿ. ಓಕೆ. ಹಾಗೆ 6ನೇ ಕಸ್ಪ್ ನೋಡೋಣ. ಇದೇ ಇಂಪಾರ್ಟೆಂಟು. ರೆಟ್ರೋಗ್ರೇಡ್ ಬಂದಿದೆ, ಬಟ್ ಆದ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಸರೋಗಿರುತ್ತೆ. ಇದು ಆತರ ಇದು ಪ್ರಾಬ್ಲಮ್. ಅರ್ಥ ಆಯ್ತಾ?
ಹಾ ಗುರುಜಿ. ಇದೇನು ಅಂತಂದ್ರೆ 5ನೇ ಮನೆ ನಿಮಗೆ ಅದಕ್ಕೆ ಬರ್ತಕ್ಕಂತ ಒಂದು ಕಾಯಿಲೆಗೆ ನೀವು ಅದಕ್ಕೆ ಮದ್ದು ಕೊಡ್ತಾ ಇರ್ತೀರಾ. ರೆಟ್ರೋಗ್ರೇಡ್ ಆದಾಗ ಏನಾಗುತ್ತೆ, ಅದು ಹಂಗೇ ಬರುತ್ತೆ. ಅಂದ್ರೆ ಬರ್ತಾ ಇರುತ್ತೆ, ಟ್ರೀಟ್ಮೆಂಟ್ ಕೊಟ್ರೆ ಕಮ್ಮಿ ಆಗುತ್ತೆ, ಬರ್ತಾ ಇರುತ್ತೆ, ಟ್ರೀಟ್ಮೆಂಟ್ ಕೊಟ್ರೆ ಕಮ್ಮಿ ಆಗುತ್ತೆ. ಈ ಕಾಂಬಿನೇಷನ್ ಇದು ಏನಾಗಿದೆ? ಹೌದು ಗುರುಜಿ, ನೆಕ್ ಡಿಸ್ಕ್ ಸ್ವಲ್ಪ ಸ್ಲಿಪ್ ಆಗಿದೆ ಗುರುಜಿ. ಓಕೆ. ಅದು ಸ್ವಲ್ಪ ಎಕ್ಸರ್ಸೈಸ್ ಅವು ಇವು ಮಾಡ್ಕೊಂಡ್ರೆ ಸೆಟರೇಟ್ ಆಗ್ತಾ ಇರುತ್ತೆ. ಮತ್ತೆ ಹಂಗೆ ಸ್ವಲ್ಪ ಜರ್ನಿ ಹೆವಿ ಇದ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಮತ್ತೆ ಜರ್ನಿ ಆದ್ರೆ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಬರುತ್ತೆ. ಮತ್ತೆ ಅದನ್ನೊಂದ್ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಸರಿ ಹೋಗ್ತಾ ಇರುತ್ತೆ. ಬಟ್ ಆದ್ರೆ ಇದು ಲೈಫ್ ಲಾಂಗ್ ಸ್ವಲ್ಪ ಹಿಂಗೆ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಗುರುವಿನ ಕಾಂಬಿನೇಷನ್ ಅಲ್ಲಿ 12 ಬಂದಿರೋದ್ರಿಂದ ಲೈಫ್ ಲಾಂಗ್ ಸ್ವಲ್ಪ ಹಿಂಗೆ ಕ್ರಿಪಲ್ ಅಂತ ಕರಿತೀವಿ ನಾವು. ಕಡಲೆಕಾಳನ್ನ ನಿವಾಳಿಸ್ಬಿಟ್ಟು ಬಡವರಿಗೆ 3 ರಿಂದ 4 ಜನ ಬಡವರಿಗೆ ಹಂಚ್ತಾ ಇರಿ ಪ್ರತಿ ಗುರುವಾರ ಒಂದು 6 ತಿಂಗಳು ಮಾಡಿ. ಪಾಯಿಂಟ್ ನಂಬರ್ 1. 9 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಅವ್ರ ಕೈಯಲ್ಲಿ ಓಂ ಗಂ ಗಣಪತೇ ನಮಃ ಅಂತ ಯಥೇಚ್ಛವಾಗಿ ಹೇಳಿಸಿ. ಓಂ ಗಂ ಗಣಪತೇ ನಮಃ. ಅವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಗೆ ಲಾಂಗ್ ಟರ್ಮ್ ವರ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಏನಾಗ್ತಾ ಇದೆ, ಪ್ರಾಬ್ಲಮ್ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಇದು ಅರ್ಥ ಮಾಡ್ಕೋಬೇಕು. ಇವಾಗ ಏನಾದ್ರು ನಡ್ಕೊಂಡು ಹೋದಾಗ ಮತ್ತೆ ಅದಕ್ಕೆ ಡಿಸ್ಕ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀರ, ಅವಾಗ ಟ್ರೀಟ್ಮೆಂಟ್ ಮಂತ್ರ ಈ ರುದ್ರಾಕ್ಷಿ ದಾನ ಮಾಡೋದ್ರಿಂದ ಇವಾಗ ಟ್ರೀಟ್ಮೆಂಟ್ ಕೊಟ್ರೆ ಫಸ್ಟ್ ಇನ್ನು 6 ತಿಂಗಳಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲಪ್ಪ. ಈಗ ಮತ್ತೆ ಬಂದಿದೆ, ಏನೋ 6 ತಿಂಗಳು ಬರುತ್ತೆ, ಸ್ವಲ್ಪ ಡಿಲೇ ಆಗಿ ಬರುತ್ತೆ, ಇಷ್ಟೇ. ಒಳ್ಳೇದಾಗ್ಲಿ. ಸೊ ಈ ರೀತಿ ಎಲ್ಲಾ ವಿಚಾರನ ತಿಳ್ಕೊಬೇಕು ಅಂದ್ರೆ ನಕ್ಷತ್ರ ನಾಡಿ ಕಲೀರಿ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಲಕ್ಷ ಖರ್ಚು ಮಾಡ್ತೀರಾ ಇದಕ್ಕೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವನ ನಿಮ್ದಾಗಿಸ್ಕೊಳ್ಳಿ. ಆಗಸ್ಟ್ 28ನೇ ತಾರೀಕು ಜಾಯ್ನ್ ಆಗಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.